ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಇವತ್ತು ಒಂದು ರೀತಿಯ ದೊಡ್ಡ ದಿನವಾಗಿ ಪರಿಣಮಿತವಾಗಲಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹುಡ್ಕೊಂಡಿರ್ತಕ್ಕಂತಹ ಕುಚ್ಚಿ ಕಿತ್ತಾಟ ಫೈನಲ್ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ದೆಹಲಿಯ ಯಾತ್ರೆ ಇದೆಯಲ್ಲ, ಅದು ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮತ್ತು ದೊಡ್ಡ ಉತ್ತರಗಳನ್ನು ನಿರೀಕ್ಷಿಸ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ನುಡಿ ಕಳೆದ ಒಂದು 6-8 ತಿಂಗಳಿಂದ ನಡೀತಾ ಇರತಕ್ಕಂಥ ಅಧಿಕಾರ ಹಸ್ತಾಂತರದ ಕುರಿತಂತ ಚರ್ಚೆಗೆ ಇವತ್ತು ಅಂತಿಮ ಮುದ್ರೆ ಬೀಳಬಹುದಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಂಡಿದೆ. DK ಶಿವಕುಮಾರ್ ಕೂಡ ಭಾರಿ ಬೆಂಬಲದೊಂದಿಗೆ, ಬಹಳಷ್ಟು ಶಾಸಕರ ಬೆಂಬಲದೊಂದಿಗೆ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು, ದೆಹಲಿಯಲ್ಲಿ ತಮ್ಮ ಲಾಬಿಯನ್ನು ಮಾಡುವಂಥದ್ದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಹಾಗಾದರೆ DK ಶಿವಕುಮಾರ್ ಅವರ ದೆಹಲಿ ಯಾತ್ರೆಯ ರಹಸ್ಯ ಏನು, ಅವರ ಬಳಿ ಎಷ್ಟೊಂದು ಶಾಸಕರ ಒಂದು ಬೆಂಬಲ ಇದೆ, ಮತ್ತು ಈ ವಿದೇಶ ಟೂರಿಗೆ ಹೋಗಿರ್ತಕ್ಕಂಥ ಶಾಸಕರಿದ್ದಾರಲ್ಲ ಅವರ ಆಟ ಏನು, ಅವರ ಹಿಂದೆ ಯಾರ್ಯಾರಿದ್ದಾರೆ, ಏನಾಗಬಹುದು ಅನ್ನುವಂಥ ಕುರಿತಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅದರ ಒಳಹೊರಗನ್ನು ನಿಮ್ಮೆದುರು ಬಿಚ್ಚಿಡ್ತೇನೆ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಇವತ್ತು ದೊಡ್ಡ ಮಟ್ಟದ ಪ್ರಶ್ನೆಗೆ ಒಂದು ಉತ್ತರ ಸಿಗಲಿದೆ. ಯಾಕಂದರೆ DK ಶಿವಕುಮಾರ್ ಅವರ ದೆಹಲಿ ಭೇಟಿ ಇದೆಯಲ್ಲ, ಇದು ಹೈಕಮಾಂಡ್ ಜೊತೆಗಿನ ಭೇಟಿ. ಯಾಕಂದರೆ DK ಶಿವಕುಮಾರ್ ಬಹಳಷ್ಟು ಬಾರಿ ಅವರು ತಾವೇ ಹೋಗಿ ಹೈಕಮಾಂಡ್ಗೋಸ್ಕರ ಕಾದು ವಾಪಸ್ ಬರ್ತಾ ಇತ್ತು. ಅವರು ಭೇಟಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ ಹೈಕಮಾಂಡ್ ಅವರನ್ನು ಕರೆಸ್ಕೊಳ್ತಾ ಇರತಕ್ಕಂಥದ್ದು ದೊಡ್ಡ ಕುತೂಹಲವನ್ನು ಮೂಡಿಸಿದೆ. ಈಗಾಗಲೇ ಸುಮಾರು 21 ಶಾಸಕರು ವಿದೇಶ ಪ್ರವಾಸ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಮಲೇಷಿಯಾ ಅಂತಂದು ಹೇಳಿ ತಿರುಗೋದಕ್ಕೆ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ಮತ್ತೆ 20ಕ್ಕೂ ಹೆಚ್ಚು ಶಾಸಕರೊಂದಿಗೆ ಆ ಟೀಮ್ನ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರತಕ್ಕಂಥದ್ದು ಇದೆಯಲ್ಲ, ಇದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ಎರಡೂ ಟೀಮ್ಗಳು, ಈಗಾಗಲೇ ವಿದೇಶಕ್ಕೆ ಹೋಗಿರ್ತಕ್ಕಂಥ ಟೀಮ್ ಮತ್ತು ಈಗ ವಿದೇಶಕ್ಕೆ ಹೊರಟು ನಿಂತಿರ್ತಕ್ಕಂಥ ಟೀಮ್, ಇವೆರಡೂ ಕೂಡ ಸಿದ್ದರಾಮಯ್ಯ ಪರವಾದ ಬಣದ ಟೀಮ್ನ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಸುಮಾರು 40 ಚಿಲ್ಲರೆ ಶಾಸಕರೊಂದಿಗೆ ಸಿದ್ದರಾಮಯ್ಯ ಟೀಮ್ ಈಗ ಸದೃಢವಾಗಿದೆ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ ಶಾಸಕರಲ್ಲಿ ಒಂದು 25ರಿಂದ 30 ಜನ ನಿಷ್ಕ್ರಿಯರಾಗಿದ್ದಾರೆ. ಅಂದರೆ ಆ ಕಡೆನೂ ಅಲ್ಲ, DKನೂ ಅಲ್ಲ, ಸಿದ್ದರಾಮಯ್ಯನೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥವ್ರು. ಇನ್ನು ಉಳಿದಿರ್ತಕ್ಕಂಥ 45ರಿಂದ 50 ಜನ ಶಾಸಕರ ಒಂದು ಲಿಸ್ಟನ್ನು ತೆಗೆದುಕೊಂಡು DK ಶಿವಕುಮಾರ್ ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು, ದೆಹಲಿಯಲ್ಲಿ ಆ ಕುರಿತ ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾರಿ ಸದ್ದನ್ನ ಉಂಟು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈಗಾಗಲೇ ಸುಮಾರು 35ರಿಂದ 38 ಜನ ಹೊಸಬರ ಒಂದು ಶಾಸಕರ ಆಯ್ಕೆ ಆಗಿದ್ದಾರಲ್ವಾ, ಮೊದಲನೇ ಬಾರಿ. ಈಗ ಅವರಾಗಲೇ ಲೆಟರ್ನ ಹೈಕಮಾಂಡ್ಗೆ ಬರೆದಿರ್ತಕ್ಕಂಥದ್ದು, DK ಶಿವಕುಮಾರ್ ಅವರ ಮನೆಗೆ ಬಿಡದಂತೆ ಎಡತಾಗ್ತಾ ಇರತಕ್ಕಂಥದ್ದು ಮತ್ತು ಒಂದು ದೊಡ್ಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೇವಲ ಸಚಿವ ಸಂಪುಟ ವಿಸ್ತರಣೆಗಷ್ಟೇ ಅಲ್ಲ, ಏನು ಅಧಿಕಾರ ಹಸ್ತಾಂತರದ ಕುರಿತಂತೆಯೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೋಬೇಕು. ಆ ಕಾರಣಕ್ಕೋಸ್ಕರ ನಾವು ದೆಹಲಿಗೆ ಬೇಕಾದರೆ ಹೋಗಿ, ಹೈಕಮಾಂಡ್ ಬೇಕಿದ್ರೆ ಭೇಟಿ ಮಾಡಿ ಬರ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟಿದ್ದಾರೆ. ಅವರ ಬೆನ್ನಲ್ಲೇ ಸುಮ್ಮನೆ ಇದ್ದಾರಾ? ಹೊಸ ಶಾಸಕರು, ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಪತ್ರ ಬರೆದರೆ ಅವರ ಬೆನ್ನಲ್ಲೇ ಸುಮಾರು 24 ಜನ MLCಗಳು, ಅಂದರೆ ವಿಧಾನ ಪರಿಷತ್ ಸದಸ್ಯರು ಇವತ್ತು ಪತ್ರವನ್ನು ಬರೆದಿದ್ದಾರೆ. ಖರ್ಗೆ ಅವರನ್ನ ಭೇಟಿ ಮಾಡಿ ಅವರಿಗೆ ಮನವೊಲಿಸಿದ್ದಾರೆ. ನಮಗೂ ಕೂಡ, ನಾವು ಅರ್ಹರಿದ್ದೀವಿ, ನಮಗೂ ಕೂಡ ಒಂದು 5 ಜನಕ್ಕೆ, ಮಿನಿಮಮ್ 5 ಜನಕ್ಕಾದರೂ MLCಗಳನ್ನ ಮಂತ್ರಿಗಳನ್ನಾಗಿ ಮಾಡಿ ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಅವರು ಮಾಡಿದ್ದಾರೆ. ಈ ಕುರಿತಂತೆ ಬೇಕಾದರೆ ನಾವು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ತಯಾರಾಗಿದ್ದೀವಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅನ್ನುವಂಥದ್ದು. ಈ ಕಡೆ ಹೊಸ ಶಾಸಕರು, ಆತ ಕಡೆ MLCಗಳು. ಈಗ ಇನ್ನೊಂದು ಲಿಸ್ಟ್ ಕೂಡ ನಾಳೆ ರೆಡಿ ಆಗ್ತಾ ಇದೆ. ಅದ್ಯಾವುದು ಗೊತ್ತಾ? ಈಗಾಗಲೇ 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿಯೂ ಕೂಡ ಇಲ್ಲಿವರೆಗೂ ಮಂತ್ರಿಗಳಾಗದೇ ಇರತಕ್ಕಂಥವ್ರು ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ನಾವು ಇಷ್ಟು ಬಾರಿ ಗೆದ್ದು ಬಂದರೂ ಕೂಡ ನಮಗೂ ಸಚಿವ ಸ್ಥಾನ ಇಲ್ವಾ, ಹೊಸಬರಿಗೆ ಕೊಟ್ಟು ಬಿಡ್ತೀರಾ, MLCಗಳಿಗೆ ಕೊಟ್ಟು ಬಿಡ್ತೀರಾ ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಈ 2, 3, 4, 5 ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರ ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವೆಲ್ಲವೂ ಸೇರಿ ಈ ಕಡೆ ವಿದೇಶ ಪ್ರವಾಸಕ್ಕೆ ಹೋಗಿರ್ತಕ್ಕಂಥವ್ರು, MLAಗಳು, MLCಗಳು, ಮೊದಲ ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು, ಇವರೆಲ್ಲರೂ ಒಂದು ಗೊಂದಲದ ಗೂಡಾಗ್ಬಿಟ್ಟಿದೆ ಹೈಕಮಾಂಡ್ಗೆ.
ಹೈಕಮಾಂಡ್ಗೆ ಏನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ನಡುವೆ ಸತೀಶ್ ಜಾರಕಿಹೊಳಿ ಒಂದು 20ಕ್ಕೂ ಹೆಚ್ಚು ಶಾಸಕರನ್ನ ತೆಗೆದುಕೊಂಡು ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರಲ್ಲ, ಅದು ಇನ್ನೊಂದು ಸುತ್ತಿನ ಗೊಂದಲದ ಗೂಡಾಗಿದೆ. ಯಾಕಂದ್ರೆ KN ರಾಜಣ್ಣ, ಸತೀಶ್ ಜಾರಕಿಹೊಳಿ ತಮ್ಮದೇ ಆಗಿರ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ. KPCC ಅಧ್ಯಕ್ಷಗಿರಿ ಮತ್ತು ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಗೆಲ್ಲಿಸಿದ್ರೆ ಸತೀಶ್ ಜಾರಕಿಹೊಳಿ CM ಆಗಬೇಕು ಅಂತ. ಇದೆಲ್ಲದರ ನಡುವೆ ಇನ್ನೊಂದು ಆಟ ನಡೀತಾ ಇದೆ ನಿನ್ನೆಯಿಂದ ಅಲ್ವಾ. ಏನು ಹೇಳಿ, ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ನಾನು ಆಗಬಾರ್ದಾ ಅನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ಕಳೆದ ಹಲವಾರು ದಿನಗಳಿಂದ ದಲಿತ ಶಾಸಕರು ಒಂದು ಸೇರ್ಕೊಂಡು, HC ಮಹಾದೇವಪ್ಪ, ಜಿ ಪರಮೇಶ್ವರ್, ವಿ ಮುನಿಯಪ್ಪ ಇವರೆಲ್ಲ ಸೇರ್ಕೊಂಡು, ನರೇಂದ್ರ ಸ್ವಾಮಿ ಇವರೆಲ್ಲ ಸೇರ್ಕೊಂಡು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಆಟಗಳು ನಡೀತಾ ಇವೆ. ಇದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಎಲ್ಲ ಬೆಳವಣಿಗೆಗಳ ಪರಿಣಾಮ ಏನಾಗ್ಬೋದು? ಹೆಚ್ಚು ಆಸೆಯನ್ನ, ದೊಡ್ಡ ಮಟ್ಟದ ಆಸೆಯನ್ನು ಇಟ್ಕೊಂಡು ಹೋಗಿರ್ತಕ್ಕಂಥ ಇದರ ಹೆಚ್ಚಿನ ಪರಿಣಾಮ DK ಶಿವಕುಮಾರ್ಗೆ ಆಗುತ್ತೆ. ಅವರಿಗೆ ಕುರ್ಚಿ ಸಿಗುವಂತಹ ಸಾಧ್ಯತೆಗಳು ಸ್ವಲ್ಪ ತುಸು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ. ನೋಡಿ, ಈ ಕಡೆ ಸಿದ್ದರಾಮಯ್ಯನವರು ಇಳಿಸೋ ಹಾಗಿಲ್ಲ. ಅವ್ರನ್ನ ಇಳಿಸಿದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಅಹಿಂದ ಮತ ಬ್ಯಾಂಕ್ ಅನ್ನುವಂಥ ಮಾತು ಬರುತ್ತೆ. ಅದು ಬಿಟ್ಟರೆ ದಲಿತ CM ಕೂಗು ಮತ್ತೆ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದು ಮತ್ತಷ್ಟು ಸಂಕಷ್ಟಕ್ಕೆ. ಈ ಕಡೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿರ್ತಕ್ಕಂಥದ್ದು, MLAಗಳು MLCಗಳು ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕ್ತಾ ಇರತಕ್ಕಂಥದ್ದು. ಈ ಎಲ್ಲ ಸಂಕಷ್ಟಗಳಿದಾವಲ್ಲ, DK ಶಿವಕುಮಾರ್ ಅವರಿಗೆ ಕುರ್ಚಿ ಇನ್ನಷ್ಟು ದೂರ ಅನ್ನೋ ತರ ಆಗೋಗ್ಬಿಟ್ಟಿದೆ. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆಗೆ MLCಗಳು, ಹೊಸ ಶಾಸಕರು, ಹಳೆ ಶಾಸಕರು, 3-4 ಬಾರಿ ಆಯ್ಕೆಯಾಗಿರೋರು ಇವರೆಲ್ಲರ ಒತ್ತಡಕ್ಕೆ ಮಣದು ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಏನಾದರೂ ಒಪ್ಕೊಂಡ್ರೆ ಅಲ್ಲಿಗೆ DK ಶಿವಕುಮಾರ್ ಅವರ ಕನಸಿಗೆ ತಣ್ಣೀರು ಎರಚಿದ ಹಾಗೆ. CM ಬದಲಾಗಲ್ಲ, ಸಂಪುಟ ಬದಲಾಗತ್ತೆ. ಅಥವಾ ಡೆಲ್ಲಿಗೆ ಹೋಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಅಲ್ಲಿ ಅವರ ಮನವೊಲಿಕೆಗೆ ಬಗ್ಗಿ, ಅವರ ಥ್ರೆಟ್ಗೆ ಬಗ್ಗಿ ಹೈಕಮಾಂಡ್ ಸ್ಪಷ್ಟ ಗಂಭೀರ ತೀರ್ಮಾನ ತೆಗೆದುಕೊಂಡ್ರೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲ, ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಯಾವುದಕ್ಕೂ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.